ವಿಪರೀತವಾಗಿ ಬಿದ್ದ ಮಳೆಯಿಂದಾಗಿ ಜಿಲ್ಲೆಯಲ್ಲಿ ಹತ್ತಿ, ತೊಗರಿ ಮತ್ತು ಜೋಳದ ಬೆಳೆಗಳು ಬಹಳಷ್ಟು ಹಾನಿಗೊಳಗಾಗಿದ್ದು, ಈಗಾಗಲೇ ಜಿಲ್ಲಾಡಳಿತದಿಂದ ಜಂಟಿ ಸರ್ವೆ ಕಾರ್ಯವು ಮುಂದುವರೆಸಲಾಗಿದೆ. ಕೂಡಲೇ ಆ ಎಲ್ಲ ವರದಿಗಳನ್ನು ಆಧರಿಸಿ ಪರಿಹಾರ ನೀಡಲು ಕ್ರಮ ಕೈಗೊಳ್ಳಲಾಗುವುದು. ಮಳೆಯಿಂದ ಹಾನಿಗೊಳಗಾದ ರೈತರ ಸಂಕಷ್ಟಕ್ಕೆ ಪರಿಹಾರ ನೀಡಿ ಸ್ಪಂದಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ. ಶರಣಪ್ರಕಾಶ ಪಾಟೀಲ್ ಹೇಳಿದರು. ಶುಕ್ರವಾರ ತಾಲೂಕಿನ ವಲ್ಕಂದಿನಿ ಹೋಬಳಿಯ ಗೋನವಾರ ಸೇರಿದಂತೆ ಮಳೆಗೆ ಬೆಳೆ ಹಾನಿಯಾದ ವಿವಿಧ ಪ್ರದೇಶಕ್ಕೆ ಆಗಮಿಸಿ ಬೆಳೆ ವೀಕ್ಷಿಸಿದರು. ಈ ವೇಳೆ ಶಾಸಕರಾದ ಹಂಪನಗೌಡ ಬಾದರ್ಲಿ, ಬಸನಗೌಡ ತುರ್ವಿಹಾಳ, ಬಸನಗೌಡ ಬಾದರ್ಲಿ, ಎ. ವಸಂತಕುಮಾರ, ಜಿಲ್ಲಾಧಿಕಾರಿ ನಿಖಿಲ್ ಕೆ, ಎಸ್ಪಿ ಪುಟ್ಟಮಾದಯ್ಯ ಸೇರಿದಂತೆ ಅನೇಕರು ಇದ್ದರು. ಗೋನ್ವಾರ್ ವಿಲೇಜಿಗೆ ಇಲ್ಲಿ ಬಂದಿರ್ತಕ್ಕ ಹತ್ತಿಯಲ್ಲಿ ಭಾಳ ಡ್ಯಾಮೇಜ್ ಆಗಿದೆ ಅಂತ ರಿಪೋರ್ಟ್ ಇರೋದ್ರಿಂದ ಇಲ್ಲಿ ವೀಕ್ಷಣೆ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲಿ ಈ ಭಾಗದಲ್ಲಿ ಎಸ್ಪೆಷಲಿ ರಾಯಚೂರು ಜಿಲ್ಲೆಯಲ್ಲಿ ತೊಗರಿ, ಹತ್ತಿ ಮತ್ತು ಜೋಳ ಇವು ಡ್ಯಾಮೇಜ್ ಆಗಿದೆ ಅಂತಕ್ಕಂಥದ್ದು ಇವತ್ತು ನಮಗೆ ಮೇಲ್ನೋಟಕ್ಕೆ ಬರ್ತಾ ಇದೆ. ಇದ್ರ ಬಗ್ಗೆ ನಮ್ಮ ಸರ್ಕಾರ ರೈತರ ಸಂಕಷ್ಟದಲ್ಲಿ ಸ್ಪಂದಿಸಬೇಕು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಕಲಬುರಗಿಯಲ್ಲಿ ಮೊನ್ನೆ ಒಂದು ವೈಮಾನಿಕ ಸಮೀಕ್ಷೆಯನ್ನು ಮಾಡಿ ಬೀದರು, ಗುಲ್ಬರ್ಗ, ಯಾದಗಿರಿ, ಬಿಜಾಪುರ, ರಾಯಚೂರು, ಧಾರವಾಡ, ಬಾಗಲಕೋಟೆ ಈ ಪ್ರದೇಶದಲ್ಲಿ ಭಾಳಷ್ಟು ಹಾನಿಯಾಗಿದೆ ಅಂತ ಒಂದು ರಿಪೋರ್ಟನ್ನು ತೆಗೆದುಕೊಂಡು ಒಂದು ಸಭೆ ಮಾಡಿ ಒಂದು ಪರಿಹಾರನೂ ಕೂಡ ಘೋಷಣೆ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿದೆ. ಒಣ ಭೂಮಿಗೆ NDRF ಅಲ್ಲಿ 8,500 ಪ್ರತಿ ಹೆಕ್ಟೇರಿಗೆ ಪ್ರೊವಿಷನ್ ಇದ್ದರೆ ಸರ್ಕಾರ ಆಗಿದೆ, ರಾಜ್ಯ ಸರ್ಕಾರ ಮತ್ತೆ 8,500 ರೂಪಾಯಿ ಕೊಟ್ಟು ಒಟ್ಟು 17,000 ರೂಪಾಯಿ ಪ್ರತಿ ಹೆಕ್ಟೇರಿಗೆ ಒಣ ಭೂಮಿಯಲ್ಲಿ, ಆಮೇಲೆ ನೀರಾವರಿ ಪ್ರದೇಶದಲ್ಲಿ 25,000 ರೂಪಾಯಿ ಪ್ರತಿ ಹೆಕ್ಟೇರು, ಆಮೇಲೆ ಪೆರಿನಿಯಲ್ ಕ್ರಾಪ್ಸ್ ಅದಕ್ಕೆ 30,000 ರೂಪಾಯಿ ಪ್ರತಿ ಹೆಕ್ಟೇರು ಈಗಾಗಲೇ ನಾವು ಘೋಷಣೆಯನ್ನು ಮಾಡಿದ್ದೀವಿ. ಅದರ ಜೊತೆಗೆ ಇದೆಲ್ಲ ಸೇರಿನೇ ಅದು. ಅದರ ಜೊತೆಗೆ ಈಗ ನಾವು ಮನೆಗಳ ಹಾನಿಯಾಗಿರ್ತಕ್ಕಂಥದ್ದು, ಆಮೇಲೆ ಮನೆಗಳಿಗೆ ನೀರು ಹೋಗಿರ್ತಕ್ಕಂಥದ್ದಕ್ಕೆ ಕೂಡ ಪರಿಹಾರ ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದೀವಿ. ಜೊತೆಗೆ ಜಾನುವಾರುಗಳ ಯಾರ್ದು ಕಳ್ಕೊಂಡಿದ್ದಾರೆ ಜನ ಅವ್ರಿಗೆ ಪರಿಹಾರ ಕೊಡೋದ್ರ ಜೊತೆಗೆ ಆಮೇಲೆ ಕೆಲವೊಂದು ಜೀವ ನಷ್ಟನೂ ಕೂಡ ಆಗಿದೆ, ಅದಕ್ಕೂ ಪರಿಹಾರ ಕೊಡ್ತಾ ಇದ್ದೀವಿ.